ಇನ್ನೇನಿದೆ ತಂದೆ? ಅಪ್ಪಯ್ಯ, ಅಮ್ಮ ಮಕ್ಕಳರ ಕಾಂತನನ್ನು ಕಳೆದುಕೊಂಡು ಗಳಿಗೆಯೂ ಸಹ ನಾನು ಜೀವಿಸಲಾರೆ. ಎನ್ನ ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀ ರಮಣ, ಪತಿಯನ್ನಾಗಲಿ ಇರಲಾರೆನು ನಾನೊಂದು ಕ್ಷಣ. ತಂದೆ ಮಕ್ಕಳರ ಸರಿ ಗೆಳತಿಯರಿಗೆ ಎನ್ನ రెండు ಮುಖವನ್ನು ಹೇಗೆ ತೋರಿಸಬೇಕು? ಮೊಟ್ಟೆಯವರು ಕುಂಕುಮ ಬಟ್ಟಿಟ್ಟದರೆ ಕಾಂತನನ್ನ ಮರೆತ ಬಾಳುವುದಕ್ಕಿಂತ ಕೆರೆಬಾಗಿತ್ತು ಸಾಯುವುದೇ ಹೇಳು. ಲಕ್ಷ್ಮೀ ರಮಣ ಕಳೆದುಕೊಳ್ಳವೇ ಎನ್ನ ಪ್ರಾಣವನ್ನು. ಅಮ್ಮ ಮಕ್ಕಳರ ಚೆನ್ನಾಗಿ ಹೇಳುತ್ತೆ. ನಿಮಗೇನು ಹುಚ್ಚಿ ಹಿಡಿಯುತ್ತೆ ಹೇಗೆ? ಕೆರೆಬಾವಿಯೊಳಗೆ ಬಿದ್ದು ಮೃತರಾಗಿ ಯಾತಕ್ಕೆ ಹೋಗಿವ್ರಿ? ತುಂಬಿದ ಕೆರೆಯೊಳಗೆ ಒಂದು ತಂಬಿಗೆ ನೀರು ತುಂಬಿದ ಕ್ಷಣಕ್ಕೆ ಕೆರೆ ಬೆರೆದಾಗುವುದೇ? ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕೆಗೆ ಹೋಗೋಣ ಬನ್ನಿರಿ. ಇನ್ನು ನಿಮ್ಮ ಪತಿಯಾದ ಅಭಿಮಾನ್ಯವನ ಹಂಬಲವನ್ನ ಬಿಟ್ಟು ಬಿಡಿರಿ. ನಿಮಗೆ ಬಂದಿರುವ ಭಯವೇನು, ನಾನಿರುವನು ಧೈರ್ಯವನ್ನ ಮಾಡಿರಿ. ಅಮ್ಮ ಮಕ್ಕಳಿರ ಚೆನ್ನಾಗಿ ಕೇಳಪ್ಪಯ್ಯ, ಚೆನ್ನಾಗಿ ಹೇಳಮ್ಮ. ಅಪ್ಪಯ್ಯ, ಅಮ್ಮ ಮಗಳೇ, ಸತಿಯರಿಗೆ ಪತಿಯಿಂದಲೇ ಸರ್ವ ಸುಖಕರವಲ್ಲವೇ ತಂದೆ? ಅಪ್ಪಯ್ಯ, ಅಮ್ಮ ಮಗಳೇ, ಕಾಂತನನ್ನು ಕಳೆದುಕೊಂಡು ಗಳಿಗೆಯೂ ಸಹ ನಾನು ಜೀವಿಸಲಾರೆ. ಎನ್ನ ಸಾವಿಗೆ ನೇಮವನ್ನು ಕೊಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ತಂದೆ, ಅಮ್ಮ ಕನಕಾಂಗಿಯೇ, ಪತಿಯನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಗಮನವನ್ನು ಮಾಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಜನಕ, ಜಗದ್ವಿಖ್ಯಾತಿ ಕಾಂತಿ. ಅಮ್ಮ ಕನಕಾಂಗಿಯೇ, ಪತಿಯೊಡನೆ ಪ್ರಾಣವನ್ನ ಬಿಡುತ್ತೀನಿ, ನೇಮವನ್ನ ಕರುಣಿಸೆಂದು ಕೇಳ್ತೀಯಲ್ಲ. ನಿನ್ನ ಪತಿಯಾದರೂ ಸೂರ್ಯ ಚಂದ್ರರ ವಿರೋಧನಕ
ಅಭಿಮಾನ್ಯವನ ಹರ್ತಾಂಗಿ ಅರ್ಜುನ ತಂದೆ ಪದ್ಯ ಸಹ ಗಮನವಾಗಿ ಹೋಗುವುದು ಸರಿಯೇ. ಪದ್ಯ ವ್ಯಸನದಿಂದ ನೀನು ಆಸೆವಾದ ಹೋಗಬೇಕಾದರೆ ಶಿಶುಬದ್ಧ ದೋಷಕ್ಕೆ ನೀನು ಗುರಿಯಾಗುವೆಯಲ್ಲ. ಈ ದೋಷವು ನಿನಗೆ ಮುಂದೆ ಜನ್ಮಾಂತರಕ್ಕೂ ಬಿಡುವುದಿಲ್ಲ. ಅಮ್ಮ, ನಿನ್ನ ಕ್ಲೇಶವನ್ನು ಬಿಡು. ನಿನ್ನ ಬಸಿರಿನ ಅಸಮ ಬಹು ಸಹಜಿಯಾದ ಬಲು ಪರಾಕ್ರಮನು ಉದ್ಭವಿಸುವನು. ಈ ವಸತಿಯ ಅವನ ಹೆಸರೆಂದರೆ ಧರ್ಮಕೀರ್ತಿ ಎಂದು ಜಗತ್ಪ್ರಖ್ಯಾತ ಮಹಾರಾಜನೆಂದು ಬಿರುದು ಕೊಟ್ಟಿರುವನು. ಮತ್ತಾವ ಮನಸ್ಸಿಗೆ ಮನಸ್ಸು ಕೊಡಬೇಡ ಕಮಲದಳ ನೇತ್ರಿ ಕೋಮಲ ಗಾತ್ರಿ. ತಂದೆ, ಅಮ್ಮ ಮಗಳೇ, ಅಜ್ಞಾನದಿಂದ ಸುಸರಾರ್ಥಕ್ಕೆ ಗುರಿಯಾಗುತ್ತಿದ್ದೇನೆ. ನಿನ್ನ ಅಂತಃಕರಣವು ಎನ್ನ ಮೇಲಿರಲು ಜನಕ ಜಗದ್ವಿಖ್ಯಾತಿ ಕ್ರಾಂತಿಗಳ ನಾರಾಯಣ ಹೇಳೋಣ ಕೇಳು. ಚಂಡ ನಾರಾಯಣ ಮಾಡ್ತಾನೆ